ಸುಧನ್ವನ ಸೋದರಿ ಅವನೀಶ ಕೇಳು ಸುಧನ್ವನ ಸೋದರಿ ಕುವಲಿ ಎಂಬವಳು ಆ ಸಮಯದಿ ನವಗಂಧಾಕ್ಷತೆ ವೀಳ್ಯವನ್ನು ಕೊಂಡು ಬರುತ್ತ ಅಕ್ರಮವನ್ನು ಹಿಂದಿಂದ ತರಳೆ ನವಗಂಧಾಕ್ಷತೆ ವೀಳ್ಯವನ್ನು ಕೊಂಡು ಬರುತ್ತ ಚಂಪಕಾವತಿ ಆಳುವಂತಹ ದೊರೆ ಹಂಸಧ್ವಜ ಅವನ ಮನವೆಂಬ ಮಂಟಪದಲ್ಲಿ ಮುದ್ದಿನ ಲತೆಯಾಗಿ ಬೆಳೆದವಳು ನಾನು ಕುವಲಿ ಎಂಬುದಾಗಿ ಸದಾ ಕಾಲ ಶ್ರೀಹರಿಯ ನಾಮಸ್ಮರಣೆಯನ್ನು ಮಾಡುತ್ತಾ ಬಂದವರು ಈ ಚಂಪಕಾವತಿಯವರು. ಇಂದು ನಮ್ಮ ಪಾಲಿಗೆ ಶ್ರೀಹರಿಯನ್ನು ಕಾಣುವಂತಹ ಸದಾವಕಾಶ ನಮ್ಮ ಪಾಲಿಗೆ ದೊರೆತಿದೆ. ನಾಳೆ ನಡೆಯುವಂತಹ ಯುದ್ಧದಲ್ಲಿ ಅಣ್ಣ ಸೇನೆಯನ್ನೊಡಗೂಡಿ ಹೊರಟಿದ್ದಾನಂತೆ. ನೇರವಾಗಿ ಅಣ್ಣನಿದ್ದಲ್ಲಿಯೇ ಹೊರಡುತ್ತೇನೆ. ಅವಸರವಾಗಿ ನನ್ನತ್ತಲೇ ಧಾವಿಸಿ ಬರ್ತಾ ಇದ್ದೀಯ. ಏನಮ್ಮ ಏನ್ ಹೇಳಿದೆ? ಅಣ್ಣಗೆ ಅಚ್ಯುತಾರ್ಜುನರಿಗೆ ರಣದಿಯೇ ಅಣ್ಣಗೆ ಅಚ್ಯುತಾರ್ಜುನರಿಗೆ ರಣದಿನಿ ಬೆನ್ನ ತೋರುತ್ತ ಹಿಮ್ಮೆಟ್ಟಿದರೆ ಅಚ್ಯುತಾರ್ಜುನರಿಗೆ ರಣದಿ ಬೆನ್ನ ತೋರುತ್ತ ಹಿಮ್ಮೆಟ್ಟಿದರೆ ಎನ್ನಯ ಮಾವ ಮೈದುನ ನಾದಿನಿಯರ ಮುಂದೆ ಎನ್ನಯ ಮಾವ ಮೈದುನ ನಾದಿನಿಯರ ಮುಂದೆ ಇನ್ನೆಂದು ತಲೆ ಎತ್ತಿ ನಡೆವೆ ಬೆನ್ನ ತೋರಿದರೆ ಎನ್ನಯ ಮಾವ ಮೈದುನ ನಾದಿನಿಯರ ಮುಂದೆ ಇನ್ನೆಂದು ತಲೆ ಎತ್ತಿ ನಡೆವೆ ಅಣ್ಣಯ್ಯ
ಮೈದುನನಾದಿನಿಯ ಮುಂದೆ ಇನ್ನೆಂದು ತಲೆ ಎತ್ತಿ ನಡೆವೆ ಅಣ್ಣ ಅಣ್ಣ ತಂಗಿ ಕುವಲೆ ಅಣ್ಣ ಅವಸರವಾಗಿ ಧಾವಿಸಿ ಬರ್ತಾ ಇದ್ದಿ. ಹೌದಣ್ಣ. ಏನೋ ಹೇಳುವ ಕಾತುರತೆ ಉಂಟು. ಹೌದಣ್ಣ. ಏನಮ್ಮ? ಕಾರಣ ಉಂಟಣ್ಣ. ನಾಳೆ ನಡೆಯುವಂತಹ ಯುದ್ಧದಲ್ಲಿ ನೀನು ಭಾಗಿಯಾಗುತ್ತೀಯಾ ಎನ್ನುವಂತಹ ವಿಷಯವನ್ನ ತಿಳಿದು. ಓ, ವಿಷಯ ಗೊತ್ತಾಯ್ತಾ? ಹೌದಣ್ಣ. ಹಾಗಾಗಿಯೇ ಇಲ್ಲಿಯವರೆಗೆ ಓಡೋಡಿ ಬಂದಿದ್ದೇನಣ್ಣ. ರಣೋತ್ಸಾಹದಿಂದ ಹೊರಟು ನಿಂತಿದ್ದೇನೆ. ಹೌದಣ್ಣ. ಅಣ್ಣ, ನಿನ್ನ ಬಳಿ 2 ಮಾತನಾಡಬೇಕು ಅಂದುಕೊಂಡಿದ್ದೇನೆ. ಒಳ್ಳೆ ಅಣ್ಣ, ಇಂದು ನೀನು ಮಾತನಾಡಲಿಕ್ಕೆ ಸಿಗಬಹುದು. ಇನ್ನು ಯಾವಾಗ ನೀನು ನನಗೆ ಮಾತನಾಡಲಿಕ್ಕೆ ಸಿಗುತ್ತೀಯೋ ಅಂತ ತಿಳಿದಿಲ್ಲ. ಯಾಕೆ ನೀನು ಹೊರಡುತ್ತಿದ್ದುದು ರಣಕ್ಷೇತ್ರಕ್ಕೆ. ರಣಕ್ಷೇತ್ರದಲ್ಲಿ ಯಾರಿಗೆ ಸೋಲು ಯಾರಿಗೆ ಗೆಲುವು ಆಗ್ತದೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಈಗಲೇ ನಿರ್ಧರಿಸುವುದಕ್ಕೆ ಸಾಧ್ಯವೇ ಇಲ್ಲ ಅಣ್ಣ. ಹಾಗೆಯೇ ನೀನು ಯುದ್ಧಕ್ಕಾಗಿ ಹೊರಟು ನಿಂತದ್ದು ಯಾರಲ್ಲಿ? ಪಾರ್ಥನಲ್ಲಿ. ಅರ್ಜುನ. ಆ ಪಾರ್ಥ ಏನು ಸಾಮಾನ್ಯದವನ ಹೇಳು? ಇಡೀ ಜಗತ್ತಿಗೆ ಅವನ ಶೌರ್ಯ ಪರಾಕ್ರಮ ಏನೆನ್ನುವುದು ತಿಳಿದಿದೆ ಅಣ್ಣ. ಅದು ಗೊತ್ತಾಗಿ ಹೊರಟಿದ್ದೇನೆ. ಆದರೆ ಅಣ್ಣ, ನಿನ್ನ ಮೇಲೆ ನನಗೆ ಸಂಶಯವಿಲ್ಲ. ಅಂದ್ರೆ ಅವ ಸಮರ್ಥ, ಲೋಕಕ್ಕೆ ಗೊತ್ತುಂಟು, ನಿನ್ನ ಅಣ್ಣ ಏನು ಅಲ್ಲ ಅಂತ. ಹಾಗಲ್ಲ ಅಣ್ಣ, ಆ ಒಬ್ಬ ಪಾರ್ಥ ಏನಂತೆ ನನಗಿದೆಲ್ಲ ಬೇಡ ಆಗಿತ್ತು ಅಂತ ಹೇಳುವುದು. ಹಾಗಲ್ಲ ಅಣ್ಣ, ಅಂತಹ ಒಬ್ಬ ಪಾರ್ಥ ಏನಂತೆ ಅಂತಹ 100 ಮಂದಿ ಪಾರ್ಥರು ಬಂದರೂ ಕೂಡ ಅವರನ್ನು ಎದುರಿಸುವಂತಹ ಶಕ್ತಿ ಸಾಮರ್ಥ್ಯವು ನಿನ್ನಲ್ಲಿ ಇದೆ ಅಣ್ಣ. ಮತ್ತೆ ಅದೆಲ್ಲ ನಿರ್ಣಯ ಆಗುವುದು ಯಾವಾಗ ಗೊತ್ತಾ? ನಾವು ಭಾಗಿಯಾದಾಗ. ಹೌದಣ್ಣ. ಮೊದಲೇ ನಿರ್ಣಯ ಮಾಡ್ಲಿಕ್ಕೆ ಆಗುವುದಿಲ್ಲ. ಸಾಧ್ಯವೇ ಇಲ್ಲ ಅಣ್ಣ. ಅಣ್ಣ, ನೀನು ರಣಕ್ಷೇತ್ರದಲ್ಲಿ ಯುದ್ಧ ಮಾಡುತ್ತಿರುವ ಸಂದರ್ಭದಲ್ಲಿ ಕೇವಲ ಪಾರ್ಥ ಮಾತ್ರ ಇರ್ತಾನೆ ಅಂತ ತಿಳಿದುಕೊಂಡಿದ್ದೀಯಾ? ಅರ್ಜುನನ ಒಟ್ಟಿಗೆ ಅಚ್ಯುತನೂ ಇರ್ತಾನೆ. ಅಚ್ಯುತಾರ್ಜುನರು ಸೇರಿದರು ಅಂತಾದರೆ ಉಳಿದವರಿಗೆಲ್ಲ ಯಾರಿಗೆ ಸೋಲಾಗ್ತದೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಅಣ್ಣ. ಹಾಗಾಗಿ ನೀನು ಆ ರಣಕ್ಷೇತ್ರದಲ್ಲಿ ಅಚ್ಯುತಾರ್ಜುನರಿಗೆ ಅಂಜಿಯೋ ಅವರಿಗೆ ಬೆನ್ನನ್ನು ತೋರಿಯೋ ಹಿಂದಿರುಗಲೇಬಾರದು ಅಣ್ಣ. ಅಲ್ಲಿರುವವರು ಕೃಷ್ಣಾರ್ಜುನರು. ಹೌದಣ್ಣ. ಹಾಗಾಗಿ ಅವರನ್ನು ನೋಡಿ ಹೆದರದೆ ನಾನು ಯುದ್ಧದಲ್ಲಿ ಭಾಗಿಯಾಗಿ ಧೈರ್ಯದಿಂದ ಯುದ್ಧ ಮಾಡಬೇಕು. ಹೌದಣ್ಣ. ಒಮ್ಮೆ ನಾನು ಎಲ್ಲಿಯಾದ್ರೂ ಹೆದರಿ ಬಂದೆ ಅಂತಾದ್ರೆ ನೀನು ಯಾವ ಕಾರಣಕ್ಕಾಗಿ ಸೂಚನೆ ಕೊಡ್ತಾ ಇರುವುದು? ಕಾರಣ ಉಂಟಣ್ಣ. ಏನು? ನಾನು ಈಗ ರಾಜಕುಮಾರಿ ಆದವಳು ಇಲ್ಲಿಯೇ ಇರ್ತೇನ ಹೇಳು? ಇಲ್ಲಿಯೇ ಇರಲಿಕ್ಕೆ ಆಗುವುದಿಲ್ಲ ಅಣ್ಣ. ಮತ್ತೆ ಎಲ್ಲಿ ಹೋಗ್ತೀಯೇ? ಮುಂದೊಂದು ದಿನ ತುಂಬಿದ ಸಂಸಾರಕ್ಕೆ ಸೊಸೆಯಾಗಿ ಹೋಗುವವಳು ನಾನಲ್ವೇನೋ ಅಣ್ಣ. ಓ, ಮದುವೆಯಾಗಿ ಆಗ್ಲೇಬೇಕಲ್ಲ. ಮದುವೆ ಮಾಡಿಸಿದ್ರಾಯ್ತು. ಏನು? ಮದುವೆ ಮಾಡಿಸಿದ ನಂತರದಲ್ಲಿ ಅಲ್ಲಿ ತುಂಬಿದ ಕುಟುಂಬ ಅಂತಾದರೆ ಅಲ್ಲ, ತುಂಬಿದ ಕುಟುಂಬ ಅಂತಾದ್ರೆ ಎನ್ನುವುದಕ್ಕಿಂತಲೂ ನಿನಗೆ ತುಂಬುದು ಕುಟುಂಬವೇ ಆಗ್ಬೇಕಾ, ಗಂಡ ಮಾತ್ರ ಇದ್ದ ಮನೆ ಆಗ್ಬೇಕು? ತುಂಬಿದ ಕುಟುಂಬವೇ ಆಗಬೇಕು ಅಣ್ಣ. ಸಮಾಧಾನ ಆಯ್ತು. ಯಾಕಂದ್ರೆ ಈಗೆಲ್ಲ ಹೆಣ್ಣು ಮಕ್ಕಳು ಅತ್ತೆ ಮಾವ ಇರಬಾರದು, ನಾದಿನಿ ಇರಬಾರದು, ಮೈದುನ ಇರಬಾರದು, ಗಂಡ ಒಬ್ಬನೇ ಇರಬೇಕು, ದಿವಸ ಬಂದು ಹೋಗುವ ರೀತಿಯಲ್ಲಿ ಉದ್ಯೋಗ ಮಾಡ್ತಾ ಇರಬೇಕು. ಹೀಗೆಲ್ಲ ಉಂಟು. ಆ ಮಟ್ಟಿಗೆ ನನಗೆ ಸಮಾಧಾನ ಆಯಿತು. ಮದುವೆ ಮುಂದಾಗುವುದಾದರೂ ತುಂಬಿದ ಮನೆಯನ್ನೇ ಸೇರಬೇಕು ಎನ್ನುವ ಕನಸನ್ನು ನನ್ನ ತಂಗಿ ಕಂಡಿದ್ದಾಳಲ್ಲ, ಸಂತೋಷ ಆಯ್ತಮ್ಮ. ಆದಷ್ಟು ಪ್ರಯತ್ನ ಮಾಡಿ ತುಂಬಿದ ಮನೆಗೆ ಕೊಡೋಣ ನಿನ್ನನ್ನು. ಆಗಲೇ ಅಣ್ಣ. ಅಣ್ಣ, ಅಷ್ಟೇ ಅಲ್ಲ ಅಣ್ಣ, ಅಲ್ಲಿ ಅತ್ತೆ ಮಾವ ಮೈದುನ ನಾದಿನಿಯರು ಎಲ್ಲರೂ ಇರ್ತಾರೆ. ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕುಳಿತುಕೊಂಡು ಹರಟೆಯನ್ನ ಹೊಡೆಯುತ್ತಿರುವಂತಹ ಸಂದರ್ಭದಲ್ಲಿ ಸ್ವಾಭಾವಿಕ ಸರಸ ಸಲ್ಲಾಪದ ನುಡಿಗಳನ್ನು ಆಡುತ್ತಿರುವಂತಹ ಸಂದರ್ಭದಲ್ಲಿ ಎಲ್ಲಿಯಾದರೂ ಅವರೇನಾದರೂ ಕೂಲೆ ಈ ರೀತಿಯಾಗಿ ನೀನು ಮಾತನಾಡಬೇಡ, ಹಿಂದೊಂದು ಸಂದರ್ಭದಲ್ಲಿ ಅಚ್ಯುತಾರ್ಜುನರಿಂದ ಸೋತು ಬಂದ ಹೇಳಿ ಸುಧನ್ವನ ತಂಗಿ ಅಂತ ಹೇಳುವುದಿಲ್ವೇನೋ ಅಣ್ಣ? ಆಗ ನನಗೆ ಬೇಸರವಾಗುವುದಿಲ್ವಾ ಹೇಳು? ಸಮಾಧಾನ ಆಯ್ತಮ್ಮ. ಎಲ್ಲಾ ಹೆಣ್ಣು ಮಕ್ಕಳ ಹಾಗೆ ನೀನಲ್ಲ. ಅದಕ್ಕೆ ಕಾರಣ ನಾವು ಕೊಟ್ಟ ಸಂಸ್ಕಾರ. ನನ್ನ ತಂಗಿಯದ್ದು ದುರಾಲೋಚನೆ ಅಲ್ಲ, ದೂರಾಲೋಚನೆ. ಎಲ್ಲಿಯಾದ್ರೂ ನಾನು ಯುದ್ಧ ಕ್ಷೇತ್ರದಲ್ಲಿ ಹಿಂದೆ ಉಳಿದೆ ಅಂತಾದ್ರೆ, ಸೋತೆ ಅಂತಾದ್ರೆ, ನಾಳೆ ದಿವಸ ಗಂಡನ ಮನೆಯನ್ನ ಸೇರಿರುವಂತಹ ನಿನ್ನನ್ನ ಹೀಗಳೆಯುತ್ತಾರೆ ಎನ್ನುವುದು ನಿನ್ನ ಭಯಕ್ಕೆ ಕಾರಣ. ಹಾಗಾದ್ರೆ ಇವತ್ತು ಯುದ್ಧದಲ್ಲಿ ನಾನು ಏನು ಮಾಡಬೇಕು, ಏನನ್ನು ಸಾಧಿಸಬೇಕು ಹೇಳಿ? ಅಳುಕದೆ ಪಾತನ ಬಿಂಕವೋ ಬಿಡಿದು, ಅಳುಕದೆ ಪಾತನ
ಮತ್ತೊಲಿಸು ಕೃಷ್ಣನ ಚರಣಗಳ ಮತ್ತೊಲಿಸು ಕೃಷ್ಣನ ಚರಣಗಳ ಗೆಲಿದು ಬಾರೆಂದು ಜನನಿ ಸೋದರಿಯರು ಗೆಲಿದು ಬಾರೆಂದು ಜನನಿ ಸೋದರಿಯರು ಸೇಸೆ ತಳಿದು ಕರಸಿ ಕಳುಹಿದರು ಅಳುಗದೆ ಪಾರ್ಥನ ಬಿಂಕವ ಬಿಡಿಸು ಮತ್ತೊಲಿಸು ಕೃಷ್ಣನ ಚರಣಗಳ ಅಣ್ಣ, ನಾಳೆ ನಡೆಯುವಂತಹ ಯುದ್ಧದಲ್ಲಿ ಕೃಷ್ಣಾರ್ಜುನರೊಡನೆ ನೀನು ಹೋರಾಡಬೇಕು. ಮೊದಲು ಅರ್ಜುನನೊಡನೆ ಹೋರಾಡಬೇಕಣ್ಣ. ಆಗ ನೀನು ಸೋಲನ್ನ ಒಪ್ಪಿಕೊಳ್ಳಬಾರದು. ನಂತರ ಶ್ರೀಹರಿಯು ಅಲ್ಲಿಗೆ ಬರ್ತಾನೆ. ಆತನಲ್ಲಿಯೂ ನೀನು ನಿನ್ನ ಸೋಲನ್ನ ಒಪ್ಪಬಾರದಣ್ಣ. ನಿನ್ನ ತನ್ಮೂಲಕವಾಗಿ ಈ ಚಂಪಕಾವತಿಗೆ ಶ್ರೀಹರಿಯ ದರ್ಶನ ಎನ್ನುವುದು ಆಗಬೇಕಣ್ಣ. ಹೊರಟು ನಿಂತಿರುವ ನಿನ್ನನ್ನು ಹೀಗೆ ಕಳುಹಿಸಿಕೊಡ್ಲಿಕ್ಕಾಗ್ತದ? ಮತ್ತೆ ನಿನ್ನ ಈ ಚಂದದ ಮುಖಕ್ಕೆ ಒಂದು ಮಂಗಳಾರತಿಯನ್ನ ಮಾಡಿ ಕೊಡ್ತೇನೆ ಅಣ್ಣ. ಯುದ್ಧದಲ್ಲಿ ಗೆಲುವನ್ನ ಸಾಧಿಸಬೇಕು ಎಂಬ ಇಚ್ಛೆಯಿಂದ ಹೌದಣ್ಣ. ಆದಿ ನಿನ್ನೆಲ್ಲ ಆಸೆಯನ್ನ ಈಡೇರಿಸಿ ಸೋದರಿ